ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಕೀರ್ತನೆಗಳು 10ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ ಏಳು, ದೇವರೇ ಕುಗ್ಗಿದವನನ್ನು ಮರೆಯಬೇಡ, ಅವನನ್ನು ರಕ್ಷಿಸುವುದಕ್ಕೆ ಕೈ ಚಾಚು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಕುಗ್ಗಿರುವಂತಹ ನಮ್ಮನ್ನ ದೇವರು ಕೈ ಚಾಚಿ ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ರಕ್ಷಿಸುವವರಾಗಿದ್ದಾರೆ. ನಾವು ಇವತ್ತು ಕುಗ್ಗಿ ಹೋಗಿರುವಂತಹ ಸಮಯದಲ್ಲಿ, ನಾವು ಇವತ್ತು ಬಿದ್ದು ಹೋಗಿರುವಂತಹ ಸಮಯದಲ್ಲಿ ಅನೇಕ ಜನರು ನಮ್ಮನ್ನ ಹಿಡಿದು ಮೇಲೆತ್ತುವುದಕ್ಕೆ ಬರುವುದಿಲ್ಲ, ನಮ್ಮನ್ನು ಎಬ್ಬಿಸುವುದಕ್ಕೆ ಬರುವುದಿಲ್ಲ. ಅವ್ರು ನಮ್ಮನ್ನ ಮರೆತವರಂತೆ ಕಾಣ್ತಾರೆ, ಮರೆತು ಬಿಟ್ಟವರಂತೆ ನೋಡ್ತಾರೆ. ಆದ್ರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮ್ಮನ್ನ ಕೈ ಹಿಡಿದು ಎತ್ತಿ ನಿಲ್ಲಿಸಿ ರಕ್ಷಿಸುವವನಾಗಿದ್ದಾನೆ. ದೀನನನ್ನ ಧೂಳಿನಿಂದ ಎತ್ತಿ ಬಂಡೆಯ ಮೇಲೆ ನಿಲ್ಲಿಸುವಂತಹ ಉತ್ತಮನಾಗಿರುವಂತಹ ದೇವರು ನಮ್ಮ ದೇವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಅದೇ ವಚನ ಇಲ್ಲಿ ಬರೆಯಲ್ಪಟ್ಟಿದೆ. ಯೆಹೋವನೇ ಏಳು, ಕುಗ್ಗಿದವನನ್ನ ನೀನ್ ಮಾಡಬೇಡ, ಮರೆಯಬೇಡ. ಸ್ವಾಮಿ, ನಾನು ಕುಗ್ಗಿ ಹೋಗಿದ್ದೇನೆ, ಸ್ವಾಮಿ ನಾನು ಬಿದ್ದು ಹೋಗಿದ್ದೇನೆ, ನನ್ನ ನೀನ್ ಮರೆಯಬೇಡ. ನಿನ್ನ ಕೈ ನನಗೆ ಆಧಾರವಾಗಿ ಬರಲಿ, ನಿನ್ನ ಕೃಪೆಯು ನನಗೆ ಆಧಾರವಾಗಿ ಬರಲಿ. ಮುಳುಗಿ ಹೋಗ್ತಿರುವಂತಹ ಪೇತ್ರನನ್ನ ದೇವರೇ ನೀನ್ ಮರೆಯದೆ, ದೇವರೇ ಅವನನ್ನ ನೀನ್ ಕೈ ಹಿಡಿದು ಎತ್ತಿದ್ಯಾ. ಅದೇ ಪ್ರಕಾರವೇ ಜಲರಾಶಿ ನನ್ನನ್ನ ಇವತ್ತು ಮುಳುಗಿಸ್ತಾ ಇದೆ, ಪರಿಸ್ಥಿತಿಗಳು ಇವತ್ತು ನನ್ನನ್ನ ಮುಳುಗಿಸ್ತಾ ಇದೆ, ಕುಗ್ಗಿಸ್ತಾ ಇದೆ. ನಿನ್ನ ಕೈ ಚಾಚಿ ನನ್ನನ್ನ ಮೇಲೆ ಎತ್ತು ಸ್ವಾಮಿ ಎಂದು ಹೇಳುವಾಗ, ಕರ್ತನಾತ್ಮನು ಖಂಡಿತವಾಗಿಯೂ ಮುಳುಗುವ ಪೇತ್ರನನ್ನ ಕೈ ಹಿಡಿದು ಎತ್ತಿದಂತಹ ದೇವರು ಇವತ್ತು ನಮ್ಮನ್ನ ಕೈ ಹಿಡಿದು ಎತ್ತಿ ಮೇಲೆ ನಿಲ್ಲಿಸುವವರು ಆತನಾಗಿದ್ದಾರೆ. ಒಂದು ಸರಿಯಾಗಿ ದೃಢವಾಗಿ ಹೆಜ್ಜೆ ಇಡುವಂತೆ ಕರ್ತನ ನಮ್ಮನ್ನ ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ ದೇವರೇ, ಕುಗ್ಗಿದವನನ್ನ ನೀನು ಮರೆಯದೆ ನಿನ್ನ ಕೈ ಚಾಚಿ ರಕ್ಷಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೇನ್, ಆಮೇನ್.